ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದರು ಶ್ರುತಿಯವರು. ಆಮೇಲೆ ನಂಗೆ ಗೊತ್ತಿತ್ತು ಅವ್ರು ಹಾಡ್ತಾರೆ ಅಂತ, ಅದಕ್ಕೆ ಭಾರಿ ಧೈರ್ಯ ಮಾಡಿ ಹಾಡಬೇಕು ಆಡಬೇಕು ಆಡಬೇಕು ಅಂದೆ. ಅದರಿಂದ ಒಂದು ನಮ್ಮ ಸುರೇಂದ್ರ ಸರ್ ಅವ್ರು ಹಾಡ್ತಾರೆ ಅಂದೆ, ಖಂಡಿತ ಹಾಡ್ತಾರೆ ಸರ್ ಅಂದೆ. ಭಾಳ ಚೆನ್ನಾಗಿ ಹಾಡಿದ್ರು, ಬ್ಯೂಟಿಫುಲ್. ಅವರ ಇಡೀ ಕುಟುಂಬದಲ್ಲೇ ಸಂಗೀತ ಇದೆ, ಅದು ಎಲ್ರಿಗೂ ಗೊತ್ತು. ಹಾಗೆ ಎಲ್ರಿಗೂ ಸಂಗೀತದ ಬಗ್ಗೆ ಅಭಿರುಚಿ ಇದೆ, ಅದು ಗೊತ್ತು. ಬೃಹತ್ ಸಭೆಗೆ ನನ್ನ ನಮಸ್ಕಾರಗಳು. ಇದು ಬರೀ ಜೈನ ಮಿಲನ ಅಲ್ಲ, ಇದು ಸಂಸ್ಕೃತಿಯ ಮಿಲನ, ಸಂಸ್ಕೃತಿಗಳ ಮಿಲನ, ಸಪ್ತ ಸ್ವರಗಳ ಮಿಲನ, ಸಪ್ತರಂಗ್, ಸಾತ್ ರಂಗ್, 7 ಬಣ್ಣದ ಮಿಲನ. ಸೊ ಎಲ್ಲರ ಹೃದಯದಲ್ಲಿ ಒಂದು ಪ್ರೀತಿ, ವಾತ್ಸಲ್ಯ, ಅಭಿಮಾನ, ವಿಶ್ವಾಸ ಇದೆಲ್ಲವೂ ಸಮ್ಮಿಲಿತವಾಗಿರ್ತಕ್ಕಂಥ ಒಂದು ಸುಂದರವಾದ ಮಿಲನ, ಸುಮಧುರವಾದ ಮಿಲನ. ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಈ ಒಂದು ಸುಮಧುರವಾದಂಥ ವಾತಾವರಣದಲ್ಲಿ ನನ್ನನ್ನು ಭಾಗಿಯಾಗಿ ಮಾಡಿದ್ದಕ್ಕೆ ನಾನು ಈ ಒಂದು ಸಮಿತಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದೊಡ್ಡವರ ಆಶೀರ್ವಾದದಿಂದ, ಅವರು ನುಡಿದಂತಹ ನುಡಿಯಿಂದ ಅದು ಹುಸಿ ಹೋಗದೆ ಈ ವರ್ಷ ಹೇಳಿದಾಗೆ ನನಗೆ ನಂಬಿಕೆ ಬರಲ್ಲ. ಇದು 50ನೇ ವರ್ಷ ಸಿಂಗಿಂಗ್, ಅಂದರೆ 4ನೇ ವರ್ಷಕ್ಕೆ ಶುರು ಮಾಡಿದ್ದು. 50ನೇ ವರ್ಷಕ್ಕೆ ಹೆಂಗೆ ಏನು ಮಾಡಿದ್ದೀನಿ ಗೊತ್ತಿಲ್ಲ. ಅವ್ರು ಅನೌನ್ಸ್ ಮಾಡಿ ಹೇಳಿದರು. ಅವಾಗ ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಂಡೆ, ಈ 50 ವರ್ಷದಲ್ಲಿ ಏನು ಮಾಡಿದ್ದೀನಿ? ಇನ್ನೂ ಆ ರಾಗ ಬರಲ್ಲ, ಈ ರಾಗದ ಬಗ್ಗೆ ಗೊತ್ತಿಲ್ಲ, 2 ರಾಗದ ಮಧ್ಯೆ ಇರೋ ಕನ್ಫ್ಯೂಷನ್ ಇದೆ. ಒಂದು ಶುದ್ಧ ಗಂಧಾರ ಭೂಪ್ ರಾಗದಲ್ಲಿ ಒಂಥರ ಇರುತ್ತೆ, ಪೂರ್ವಿ ರಾಗದಲ್ಲಿ ಒಂಥರ ಇರುತ್ತೆ. 2 ರಾಗದಲ್ಲಿರೋ ಶುದ್ಧ ಗಂಧಾರ ಡಿಫ್ರೆನ್ಸ್ ಏನು? ಈಗೆಲ್ಲ ತಲೆ ಕೆರ್ಕೊಂಡು ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ನಮ್ಮ ಸಂಗೀತವನ್ನು, ವಿದ್ಯಾದಾನವನ್ನು ಧಾರೆ ಎರೆದು ನೀಡಿದಂಥ ನಮ್ಮ ಗುರುಗಳಿಗೆ, ಎಲ್ಲ ಗುರುಗಳಿಗೂ ನಾವು ನಿತ್ಯ ಪ್ರಾತಸ್ಮರಣೀಯರಾಗಿ ನಾವು ಹೊಂದಿಸಬೇಕಾಗತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಅನ್ನೋ ಹಾಗೆ, ನಾವು ಗುರುವಿನ ಗುಲಾಮನಾದರೆ ಮಾತ್ರ ನಮಗೆ ದೇವರು ಒಲಿತಾನೆ. ಗುರು ಎಂಬ ಗುರುತ್ವಾಕರ್ಷಣ ಶಕ್ತಿ ನಮ್ಮೆಲ್ಲರ ನಿಜ ಜೀವನ, ನಿತ್ಯ ಜೀವನದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ, ಪ್ರೊವೈಡೆಡ್ ಗುರು ಎನ್ನುವ ಶಕ್ತಿಯ ಅರಿವು ನಮಗಾದಾಗ. ನಾನು ಚಿಕ್ಕ ವಯಸ್ಸಿನಿಂದ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಪಾದಾರವಿಂದಗಳಿಗೆ ನನಗೆ ತಿಳಿದ ಹಾಗೆ ಹಾಡ್ಕೊಂಡು ಬಂದಿದ್ದು. ಹಾಡ್ತಾ 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 ಅದು ಭಕ್ತಿಯೋ ಭಾವವೋ ರಾಗವೋ ಗೊತ್ತಿಲ್ಲದೇ ಇಷ್ಟು ದೂರ ಬಂದೆ. ಇನ್ನೂ ನಡೀತಾನೇ ಇದ್ದೀನಿ, ಇನ್ನೂ ತೆವಳ್ತಾನೇ ಇದ್ದೀನಿ. 4 ಶಬ್ದಗಳು ನನಗೆ 4 ವರ್ಷದ ಹಿಂದೆ ಒಂದು ಲೇಸರ್ ಶೋ ಆಯಿತು, ಬಾಹುಬಲಿ, ಒಂದು ಸಣ್ಣ ಕತೆ, ಒಂದು 20 ನಿಮಿಷದ ಲಕ್ಷ ದೀಪೋತ್ಸವಕ್ಕೆ. ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿ ಹಾಡುವ ಒಂದು ಅವಕಾಶ ಆಯಿತು ನನಗೆ. ಅದರಲ್ಲಿ ಈ 4 ಸಾಲುಗಳಿಗೆ ಒಂದು ನನಗೆ ತಿಳಿದಂಥ ರಾಗವನ್ನು ಹಾಕಿದೆ. ಆಮೇಲೆ ಗೊತ್ತಾಯಿತು ಅದು ನಿತ್ಯ ಭಜನೆಯಲ್ಲಿ ಒಂದು ಇಂಪಾರ್ಟೆಂಟ್ ಭಜನೆ ಅಂತ. ಅದನ್ನು ಹಾಡಬೇಕು ಅಂದರೆ, ಪರಮ ಪರಂಜ್ಯೋತಿ ಕೋಟಿ ಚಂದಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗೋ ಪ್ರಥಮ ಜಿನೇಶ ಸಿದ್ಧರ ಸತತ ವಿಶುದ್ಧರ ಬೋಧಸ ವೃದ್ಧರ ನೆನೆದು ನಾನೀಗ ಸಿದ್ಧರಸದೊಳು ಲೋಹವನದಿದಂತಾತ್ಮ ಸಿದ್ಧಿಯ ಪಡೆವೆ ಇನ್ನೇನೋ ಪರಬ್ರಹ್ಮ ತ್ರಿಭುವನ ಸಾರ ಚಿದಂಬರ ಪರಬ್ರಹ್ಮ ತ್ರಿಭುವನ ಸಾರ ಚಿದಂಬರ ಪುರುಷ ನಿರಂಜನ ಸಿದ್ಧ ಪುರುಷ ನಿರಂಜನ ಸಿದ್ಧ ದುರಿತಂಜಯ ಹಂಸನಾಥ ನಮೋ ನಮೋ ದುರಿತಂಜಯ ಹಂಸನಾಥ ನಮೋ ನಮೋ ಗುರುವೇ ಪ್ರತ್ಯಕ್ಷವಾಗೆನಗೆ ಗುರುವೇ ಪ್ರತ್ಯಕ್ಷವಾಗೆನಗೆ ಗುರುವೇ ಪ್ರತ್ಯಕ್ಷವಾಗೆನಗೆ.
ಗುರುವು ನಮ್ಮ ಮುಂದೆ ಪ್ರತ್ಯಕ್ಷವಾದರೆ ಹೇಗಿರುತ್ತೆ? ಆ ಸ್ವರಗಳ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಮ್ಮ ಕಣ್ಣೆದುರಿಗೆ ನೋಡಿದಾಗೆ ಆ ಆತ್ಮಾನಂದಕ್ಕೆ ಪಾರವೇ ಇಲ್ಲ. ಸೊ ನೀವೆಲ್ಲ ಆತ್ಮಾನಂದವನ್ನು ಅನುಭವಿಸಿ ಇಲ್ಲಿ ಎಷ್ಟೋ ಜನಕ್ಕೆ ಆನಂದವನ್ನು ಕೊಟ್ಟಂಥ ಸಂಗೀತದ ಪ್ರತಿಭೆಗಳು. ಕೆಲವೊಬ್ಬರದ್ದು ನಾನು ಭಜನೆಯನ್ನು ಕೇಳಿದೆ. ಅದರಲ್ಲಿ ಭಕ್ತಿ ಎನ್ನುವ ಶಕ್ತಿ ಎನ್ನುವ ಒಂದು ಆತ್ಮಾನಂದ ಅದರಲ್ಲಿ ತುಂಬಿ ತುಳುಕ್ತಾ ಇತ್ತು. ಬಹಳ ಸಂತೋಷ ಆಯಿತು. ಕಡೆಗೆ ನಮ್ಮ ನಿರ್ಣಾಯಕರು ಹೇಳಿದರು, ಕೊನೆ ಭಜನೆ ನಮ್ಮ ಸೌಮ್ಯ ಹೇಳಿದರು. ಆಕೆ ಎಷ್ಟು ಸ್ವತಃ ಎಂಥ ಒಳ್ಳೆ ಕಲಾವಿದಳು ಅಂದರೆ ಸೌಮ್ಯ ಜೈನ್, ಜಸ್ಟ್ ಲವ್ ದ ಗರ್ಲ್. ತುಂಬ ಪ್ರತಿಭಾವಂತೆ, ಚಿಕ್ಕ ಹುಡುಗಿ ಇದ್ದಾಗಿನಿಂದ. ಇವತ್ತು ನನಗೆ ಅಲ್ಲಿ ಸ್ಕ್ರೀನ್ನಲ್ಲಿ ನೋಡಿದಾಗ ಗೊತ್ತಾಯಿತು ಆಕೆ ನಿರ್ಣಾಯಕ ಮಂಡಳಿಯಲ್ಲಿದ್ದಾರೆ ಅಂತ. ಸೊ ಎಷ್ಟು ಚೆಂದ ಹೇಳಿದ್ಲು ಅಂದರೆ ಅದು ತೀರಾ ಅಪ್ಯಾಯಮಾನವಾದಂಥ ಒಂದು ಜಡ್ಜ್ಮೆಂಟ್. ಭಕ್ತಿ ನಮ್ಮನ್ನೆಲ್ಲೋ ಕರ್ಕೊಂಡು ಹೊರಟೋಗುತ್ತೆ. ಮೊದಲು ಸಂಗೀತ ಅಂತಕ್ಕಂಥ ಭಾರತೀಯ ಪಾರಂಪರಿಕ ಸಂಗೀತ ಆಸ್ಥಾನ ವಿದ್ವಾಂಸರಿಗೆ ಮಾತ್ರ ಮೀಸಲಾಗಿತ್ತು. ಅದು ಜನಸಾಮಾನ್ಯರಿಗೆ ತಲುಪಿದ್ದು ಹೇಗೆ? ತಾನ್ಸೇನ್, ಬೈಜುಬಾವರ್ ಇಂಥ ದೊಡ್ಡ ದೊಡ್ಡ ಸಂಗೀತಗಾರರು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದರು ಅವಾಗ. ಸೊ ಅಲ್ಲೆಲ್ಲ ಜನಸಾಮಾನ್ಯರು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಜನಸಾಮಾನ್ಯರಿಗೆ ತಲುಪಿದ್ದು ಭಕ್ತಿ ಸಂಗೀತದ ಮೂಲಕ. ಸೊ ಭಕ್ತಿ ಸಂಗೀತದ ಮೂಲಕನೇ ಸಂಗೀತ ಜನಸಾಮಾನ್ಯರಿಗೆ ನಾನೂ ಹಾಡಬಲ್ಲೆ, ನಾನೂ ತಾಳವನ್ನು ಹಾಕಬಲ್ಲೆ, ನಾನೂ ಭಗವಂತನ ಸಾಕ್ಷಾತ್ಕಾರದತ್ತ ನಾನೂ ಕೂಡ ನನ್ನ ಜರ್ನಿಯನ್ನು ಶುರು ಮಾಡಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ, ಅಭಿಮಾನದ ಭಕ್ತಿಯ ಮೂಲಕ, ಭಕ್ತಿ ಸಂಗೀತದ ಮೂಲಕ, ಅದು ಹರಿದಾಸರ ಪದ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ತತ್ವಪದ ಇರ್ಬೋದು, ಶರೀಫ್ ಜನಪದ ಇರ್ಬೋದು, ಭಾವ ಭಕ್ತಿ ಗೀತೆ ಇರ್ಬೋದು, ಅಥವಾ ಮೀರಾ ಭಜನ್ ಇರ್ಬೋದು, ಸಂತರ ಅಭಂಗ್ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಜಿನಭಜನೆಯೇ ಇರ್ಬೋದು, ಭಕ್ತಿ ಅಂತಕ್ಕಂಥದ್ದು ಮುಖ್ಯ. ಭಕ್ತಿಯ ಜೊತೆ ಸ್ವರದ ಲಾಲಿತ್ಯ ಸೇರಿದಾಗ ಸಾಕ್ಷಾತ್ಕಾರ ಆಗುತ್ತೆ. ಅದನ್ನು ನೀವು ಮಾಡಿ ತೋರಿಸಿದ್ದೀರಿ. ಹೀಗೆ ನಿತ್ಯ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಭಕ್ತಿಯ ಮೂಲಕ ಅಷ್ಟೇ ಅಲ್ಲ, ಸಂಗೀತದ ಮೇಲೆ ಭಕ್ತಿಯ ಮೂಲಕ, ಸ್ವರಗಳ ಮೇಲಿನ ಭಕ್ತಿಯ ಮೂಲಕ ನಿಮ್ಮ ಸಾಧನೆ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ನಾನು ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಆ ಗುರು ಸದ್ಗುರುವಿನ ಒಂದು ಅಭಯ ಹಸ್ತ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ನೀವು ಭಕ್ತಿಯ ಒಂದು ಪರಂಪರೆಯಲ್ಲಿ ಬಂದರೆ ನಿಮ್ಮ ಮುಂದಿನ ಜನ್ರೇಷನ್ಗೆ ಆ ಆದರ್ಶಪ್ರಾಯರಾಗ್ತೀರಾ, ಹಾಗೂ ಆ ಭಕ್ತಿಯನ್ನು ನೀವು ಅವರಿಗೆ ನೀಡ್ತೀರಾ. ಇವತ್ತು ತುಂಬ ಅವಶ್ಯಕತೆ ಇದೆ. There are a lot of distractions today. I don't call them distractions because everywhere there is music. But short-lived status. ಮೊದಲು ಒಂದು ರಾಗ 1 ಗಂಟೆ ಹಾಡಲಾಗ್ತಿತ್ತು, ಅದು 3/4 ಗಂಟೆಗೆ ಬಂತು, ಅರ್ಧ ಗಂಟೆಗೆ ಬಂತು. ಬರೀ ಛೋಟಾ ಖ್ಯಾಲ್ ಆಯ್ತು ನಮ್ಮ ಹಿಂದೂಸ್ತಾನಿಯಲ್ಲಿ. ಛೋಟಾ ಖ್ಯಾಲ್ ಒಂದು 7-8 ನಿಮಿಷ, ಓಕೆ ಫೈನ್. ತಿರ್ಗಾ ಇದೆಲ್ಲ ಮೀಡಿಯಾ ಬಂತು, ಯೂಟ್ಯೂಬ್ ಬಂತು. ಅದೆಲ್ಲ ಬಂದಾಗ ಚಂದ ಹಾಡು ಕೇಳೋರು, ಗಂಟೆಗಟ್ಟಲೆ ಎಲ್ಲ ಕಚೇರಿ ಫುಲ್ ಕೇಳೋರು. ಬರ್ತಾ ತುಂಬ ಟೈಮ್ ತೊಗೊಳ್ಳಿಲ್ಲ, ಭಾಳ ಬೇಗನೆ ಅದು 10 ನಿಮಿಷಕ್ಕೆ ಬಂದದ್ದು ಇವಾಗ 3 ನಿಮಿಷಕ್ಕಾಯಿತು. 3 ನಿಮಿಷದಿಂದ ಈಗ ರೀಲ್ಸ್ನಲ್ಲಿ ಒಂದು ರಾಗವನ್ನು ಹೇಗೆ ಹಾಡ್ತೀರಿ ನೀವು? ಇದೆ ಪರಮ ಪರಂಜ್ಯೋತಿ, ಇದನ್ನು ಹಾಡಲಿಕ್ಕೆ ಒಂದು ಲೈನ್ ಹಾಡ್ಲಿಕ್ಕೆ 1.5 ನಿಮಿಷ ಬೇಕಲ್ವ, ಮುಗ್ದೇ ಹೋಯ್ತಲ್ಲ. ಮುಂದೆ ಅರ್ಥವನ್ನು ಹೇಗೆ ಕೊಡ್ತೀರಾ? ಅದು ರೀಲ್ಸ್ ತಪ್ಪು ಅಂತಲ್ಲ. ರೀಲ್ಸ್ ಕೆನಾಟ್ ಬಿ ದ ಪರಂಪರಾ ಆಫ್ ಮ್ಯೂಸಿಕ್. ರೀಲ್ಸ್ ಈಸ್ ದ ಇಂಟ್ರೆಸ್ಟ್. ನಿಮ್ಮಲ್ಲಿರುವ ಆಸಕ್ತಿ, ನಿಮ್ಮಲ್ಲಿರುವ ಕಲಾ ಪ್ರಕಾರದ ಆಸಕ್ತಿಯನ್ನು ತೋರಿಸುತ್ತೆ ವಿನಃ ಕಲೆಯ ಪೂರ್ತಿ ಪರಂಪರೆಯನ್ನು ಖಂಡಿತ ಯಾವ 1.5 ನಿಮಿಷ 1.5 ದಿವಸದಲ್ಲಿ ಕೂಡ ತೋರಿಸ್ಲಿಕ್ಕಾಗೋದಿಲ್ಲ. ಇದಕ್ಕೆ ಒಂದೇ ಒಂದು ಜೀವಮಾನ, ಒಂದು ಏಕ್ ಉಮರ್, ಅದನ್ನು ಜಿತನೆ ಭೀ ಹಮ್ ಜೀತೆ ಹೇ ಪೂರಿ ಉಮರ್ ಲಗ್ ಜಾತಿ, ಪೂರಿ ಜಿಂದಗಿ ಲಗ್ ಜಾತಿ. ಸೌಮ್ಯಂಗೆ ಗೊತ್ತದು. ಸೊ ನಮ್ಮ ಶ್ರುತಿ ಎಷ್ಟು ಚೆನ್ನಾಗಿ ಮಾತಾಡಿದರು ಇವತ್ತಂದರೆ, ಎಷ್ಟೋ ಮಾತುಗಳನ್ನ ನಾವು ಕೂಡ ಹೌದಲ್ಲ ನಮ್ಗೆ ಮರ್ತೋಗಿದ್ದ ಮಾತುಗಳನ್ನ ಆಕೆ ಹೇಳಿದರು. ಸೊ ಇದು ನಿರಂತರವಾಗಿ ಇರ್ತಕ್ಕಂಥ ಸಾಧನೆ. ಅದು ಕಲೆ ಯಾವುದೇ ಪ್ರಕಾರ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಎಷ್ಟೋ ಬಿಡಿಸ್ತಾರಲ್ಲ ಚಿತ್ರ, ರೇಖಾಚಿತ್ರ, ಆ ಕಲೆ ಇರ್ಬೋದು, ಆಶುಕವಿತೆ, ಮಾತನಾಡುವ ಕಲೆ ಇರ್ಬೋದು, ವಾದ್ಯ, ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಇಲ್ಲದೆ ತೇನ ವಿನ ತೃಣಮಪಿನ ಚಲೈತೆ, ನಮ್ಮ ಕಚೇರಿ ನಡೆಯೋದೇ ಅಲ್ಲ ಇವರಿಲ್ಲದೆ ಇದ್ದರೆ. ಸೊ ಎಲ್ಲರೂ ಒಂದು ಫ್ಯಾಮಿಲಿ ಥರ ಒಟ್ಟು ಕೂಡ್ತಾರೆ. ಸೊ ಇದೇ ರೀತಿ ಬರೀ ಭಜನೆಗಷ್ಟೇ ಅಲ್ಲ, ಎಲ್ಲ ರೀತಿ ಹಾಡುಗಳಿಗೆ ನೀವು ತಾಳದ ಜೊತೆಗೆ ತಾಳಬೇಕು, ತಕ್ಕ ಮೇಳಬೇಕು ಅಂತ ಹೇಳ್ತಾರಲ್ಲ, ಗಾನ ಕೇಳುವವರು ಇರಬೇಕು. ನೀವಿಲ್ಲದೆ ಗಾಯನ ಮಾಡುವವರಿಗೂ ಯಾವುದೋ ಒಂದು ಅರ್ಥ ಸಿಗೋದಿಲ್ಲ. ಸೊ ಹಾಗೆ ನೀವು ಕೂಡ ಪ್ರಾರ್ಥ ಸ್ಮರಣೀಯರಾಗ್ತೀರಾ. ನಿಮಗೂ ಕೂಡ ವಂದಿಸ್ತೇನೆ. ಸುರೇಂದ್ರ ಕುಮಾರ್ ಸರ್,
Anita madam, thank you for inviting me. Janendra sir, thank you everybody. And it was wonderful being here, especially ನಾನು ವೇದಿಕೆಯನ್ನು ಹಂಚಿಕೊಂಡಂಥ ಪ್ರತಿಯೊಬ್ಬರು ಅವರ ಮಹಾ ಸಾಧನೆಯನ್ನು ಮೆರಿತಾನೇ ಇದ್ದಾರೆ. ಯಾಕೆ? ಕಲೆ ಶಾಶ್ವತ. ಕಲೆ ಅಂತಕ್ಕಂಥ ಒಂದು ನಾಲೆಜ್ ಈಸ್ ಆಲ್ವೇಸ್ ಅ ಬ್ಲಿಸ್. ಕಲೆಯ ಒಂದು ಜ್ಞಾನಾರ್ಜನೆಗೆ ಯಾವತ್ತೂ ಕೊನೆ ಇಲ್ಲ.